ತಪಸ್ಸು ಕಾಲದ ಮೊದಲನೆಯ ಶನಿವಾರ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆ ಜನರಿಗೆ ಹೀಗೆಂದನು, ಈ ಆಜ್ಞಾವಿಧಿಗಳನ್ನು ನೀನು ಅನುಸರಿಸಬೇಕೆಂದು ನಿಮ್ಮ ದೇವರಾದ ಸರ್ವೇಶ್ವರ ನಿಮಗೆ ಇಂದು ಆಜ್ಞಾಪಿಸಿದ್ದಾರೆ. ಆದುದರಿಂದ ನೀವು ಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ಇವುಗಳನ್ನು ಕೈಗೊಂಡು ನಡೆಯಬೇಕು. ನಮಗೆ ಸರ್ವೇಶ್ವರನೇ ದೇವರಾಗಿರುವರೆಂದು ಹಾಗೂ ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಕೈಗೊಂಡು ಅವರ ಮಾತಿಗೆ ಲಕ್ಷ್ಯ ಕೊಡುವೆವೆಂದು ನೀವು ಈಗ ಒಡಂಬಟ್ಟಿದ್ದೀರಿ. ಸರ್ವೇಶ್ವರ ಸ್ವಾಮಿಯಾದರೂ ನಿಮ್ಮ ವಿಷಯದಲ್ಲಿ ಇವರು ನನ್ನ ಆಜ್ಞೆಗಳನ್ನೆಲ್ಲ ಅನುಸರಿಸುವವರಾದರೆ ನನ್ನ ವಾಗ್ದಾನುಸಾರ ನನಗೆ ಸ್ವಕೀಯ ಜನರಾಗಿರುವರು. ನಾನು ನಿರ್ಮಿಸಿದ ಬೇರೆ ಎಲ್ಲ ಜನಾಂಗಗಳಿಗಿಂತ ಇವರಿಗೆ ಹೆಚ್ಚಾದ ಕೀರ್ತಿ ಘನಮಾನಗಳನ್ನು ಉಂಟು ಮಾಡುವೆನು. ಹಾಗೂ ಇವರು ನನ್ನ ಮಾತಿನ ಮೇರೆಗೆ ತಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರಾಗಲು ಒಡಂಬಟ್ಟಿದ್ದಾರೆ ಎನ್ನುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ದೋಷರಹಿತ ಮಾರ್ಗದಲ್ಲಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಗೊಳ್ಳುವವರು ಧನ್ಯರು. ಮನಪೂರ್ವಕವಾಗಿ ಆತನನ್ನು ಅರಸುವವರು ಧನ್ಯರು. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನಿನ್ನ ನೇಮಗಳನ್ನು ಪ್ರಭು ನೀನೇ ವ್ಯಕ್ತಪಡಿಸಿರುವೆಯಾ? ಜಾಗರೂಕತೆಯಿಂದ ಪಾಲಿಸಬೇಕೆಂದು ನೀ ವಿಧಿಸಿರುವೆಯಾ? ನಿನ್ನ ನಿಬಂಧನೆಗಳ ಪಾಲನೆಯಲ್ಲಿ ಸ್ಥಿರತೆ ಇದ್ದರೆ ಒಳಿತು ನನ್ನ ಮನದಲ್ಲಿ. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ನೀತಿಯುತ ನಿನ್ನ ವಿಧಿಗಳನ್ನು ಕಲಿಯುವೆನಯ್ಯ. ಯಥಾರ್ಥ ಹೃದಯದಿಂದ ನಿನ್ನ ಸ್ತುತಿಪೇನಯ್ಯ. ನಿನ್ನ ನಿಬಂಧನೆಗಳನ್ನು ಅನುಸರಿಸುವೇನಯ್ಯ. ನನ್ನನೆಂದಿಗೂ ಪ್ರಭು ಕೈ ಬಿಡದಿರಯ್ಯ. ಶ್ಲೋಕ. ಪ್ರಭುವಿನ ಶಾಸ್ತ್ರಾನುಸಾರ ನಡೆಯುವವರು ಧನ್ಯರು. ಘೋಷಣೆ. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ದೇವರ ವಾಕ್ಯವನ್ನು ಕೇಳಿ ಅದನ್ನು ಸದ್ಗುಣಶೀಲ ಹಾಗೂ ಸಾತ್ವಿಕವಾದ ಹೃದಯದಲ್ಲಿಟ್ಟು ಸಹನೆಯಿಂದ ಫಲ ತರುವವರು ಧನ್ಯರು. ದೇವರ ವಾಕ್ಯವಾದ ಪ್ರಭು ಯೇಸುವೆ, ನಿಮಗೆ ಸದಾ ಮಹಿಮೆ ಸಲ್ಲಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಮಿತ್ರರನ್ನು ಪ್ರೀತಿಸು, ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದು ನಿಮಗೆ ತಿಳಿದೇ ಇದೆ. ನಾನು ಹೇಳುವುದನ್ನು ಗಮನಿಸಿರಿ. ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥನೆ ಮಾಡಿರಿ. ಇದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆಗೆ ನೀವು ಮಕ್ಕಳಾಗುವಿರಿ. ಅವರು ಸಜ್ಜನರ ಮೇಲೂ ದುರ್ಜನರ ಮೇಲೂ ತಮ್ಮ ಸೂರ್ಯನು ಉದಯಿಸುವಂತೆ ಮಾಡುತ್ತಾರೆ. ನೀತಿವಂತರ ಮೇಲೂ ಅನೀತಿವಂತರ ಮೇಲೂ ಮಳೆಗರೆಯುತ್ತಾರೆ. ನಿಮ್ಮನ್ನು ಪ್ರೀತಿಸುವವರನ್ನು ಮಾತ್ರ ನೀವು ಪ್ರೀತಿಸಿದರೆ ಅದರಿಂದ ಏನು ಫಲ? ಸುಂಕ ವಸೂಲಿ ಮಾಡುವವರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಮಿತ್ರರನ್ನು ಮಾತ್ರ ನೀವು ಗೌರವಿಸಿದರೆ ಅದರಲ್ಲೇನು ವಿಶೇಷ? ಅನ್ಯ ಜನರು ಹಾಗೆ ಮಾಡುತ್ತಾರಲ್ಲವೇ? ಆದುದರಿಂದ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಪರಿಪೂರ್ಣರಾಗಿರುವಂತೆ ನೀವು ಪರಿಪೂರ್ಣರಾಗಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಹರುಷದಿ ಜೀವನ ಪೂರ ಅವನ ನೆಚ್ಚಿನ ಮಡದಿಯು ಸಾರ ಬಾಳಿ ಹರುಷದಿ ಜೀವನ ಪೂರ ಮಕ್ಕಳು ಇಲ್ಲದ ಕೊರಗಲಿ ಬೇಯುತ್ತಾ ನುಡಿದಳು ಎಲ್ಲ ದೇವರ ಚಿತ್ತ ಎಲ್ಲ ದೇವರ ಚಿತ್ತ ಎಲ್ಲ ದೇವರ ಚಿತ್ತ ದೇವರ ಕರೆ ಬಂತು ಅಬ್ರಹಾಮನಿಗೆ ಊರು ಗ್ರಾಮವ ಬಿಟ್ಟು ತೆರಳಲು ದೂರದ ನಾಡಲಿ ನೆಲೆಯಾಗಲು ಬಹುದೂರದ ನಾಡಲಿ ನೆಲೆಯಾಗಲು ದೂತರು ಬಂದರು ಕೊನೆಗೂ ಅಲ್ಲಿಗೆ ಹುಟ್ಟುವುದೆಂದರು ಮಗುವೊಂದವರಿಗೆ ದೂತರು ಬಂದರು ಕೊನೆಗೂ ಅಲ್ಲಿಗೆ ಹುಟ್ಟುವುದೆಂದರು ಮಗುವೊಂದವರಿಗೆ ಸಂಶಯ ಸುಳಿದಿತ್ತಾದರೂ ಮೊದಲಿಗೆ ಜನಿಸಿತು ಸುಂದರ ಶಿಶುವೊಂದು ಜನಿಸಿತು ಸುಂದರ ಶಿಶುವೊಂದು ಜನಿಸಿತು ಸುಂದರ ಶಿಶುವೊಂದು ದೇವರ ಕರೆ ಬಂತು ಅಬ್ರಹಾಮನಿಗೆ ಊರು ಗ್ರಾಮವ ಬಿಟ್ಟು ತೆರಳಲು ದೂರದ ನಾಡಲಿ ನೆಲೆಯಾಗಲು ಬಹುದೂರದ ನಾಡಲಿ ನೆಲೆಯಾಗಲು ಕರೆದರು ಮಗುವನು ಈಸಾಕೆಂದು ನಲಿದರು ಸೇರಿರೆ ನೆಂಟರು ಬಂದು ಕರೆದರು ಮಗುವನು ಈಸಾಕೆಂದು ನಲಿದರು ಸೇರಿರೆ ನೆಂಟರು ಬಂದು ಕರುಣೆಯ ದೇವನ ಕೃಪೆಯನ್ನು ಸ್ಮರಿಸುತ್ತಾ ವಂದನಾ ಸ್ತುತಿಯನ್ನು ಹಾಡಿದರು ವಂದನ ಸ್ತುತಿಯನ್ನು ಹಾಡಿದರು ವಂದನ ಸ್ತುತಿಯನ್ನು ಹಾಡಿದರು ದೇವರ ಕರೆ ಬಂತು ಅಬ್ರಹಾಮನಿಗೆ ಊರು ಗ್ರಾಮವ ಬಿಟ್ಟು ತೆರಳಲು ದೂರದ ನಾಡಲಿ ನೆಲೆಯಾಗಲು ಬಹುದೂರದ ನಾಡಲಿ ನೆಲೆಯಾಗಲು ದೇವರ ಕರೆ ಬಂತು ಅಬ್ರಹಾಮನಿಗೆ ಊರು ಗ್ರಾಮವ ಬಿಟ್ಟು ತೆರಳಲು ವಾಸಿಸಬೇಕು ಜೀವನ